ಡಾಕ್ಟರ್, ನಾವು 2 ವರ್ಷದಿಂದ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಿದ್ದೀವಿ, ಮಕ್ಕಳೇ ಆಗ್ತಿಲ್ಲ. ಇದೇನು ಇನ್ಫರ್ಟಿಲಿಟಿನಾ? ಇದು ಕಪಲ್ಸ್ ಕೇಳೋ ಸಾಮಾನ್ಯ ಪ್ರಶ್ನೆ. ಇನ್ನು ಇನ್ಫರ್ಟಿಲಿಟಿ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ನಿಮ್ಮ ಏಜ್ 35 ಇಯರ್ಸ್ ಒಳಗಡೆ ಇದ್ದು ನೀವು ಸತತವಾಗಿ 1 ವರ್ಷ ಟ್ರೈ ಮಾಡಿನೂ ಮಕ್ಕಳಾಗಿಲ್ಲ ಅಂದರೆ, ಆ್ಯಂಡ್ ಏಜ್ 35ಕ್ಕಿಂತ ಜಾಸ್ತಿ ಇದ್ದು ನೀವು 6 ತಿಂಗಳವರೆಗೂ ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂತ ಅಂದರೆ, ಈ ಕಂಡೀಷನಲ್ಲಿ ನಿಮಗೆ ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ. ಈ ಥರ ಸಿಚುವೇಶನ್ಸಲ್ಲಿ ಸಮಸ್ಯೆ ಇಬ್ಬರಲ್ಲೂ ಇರ್ಬೋದು. ಹೆಣ್ಮಕ್ಳಲ್ಲಿ ಸಮಸ್ಯೆಗಳು ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಕ್ PCOD, ಥೈರಾಯ್ಡ್ ಇಶ್ಯೂಸ್ ಆ್ಯಂಡ್ ಓವ್ಯುಲೇಷನ್, ಅಂಡಾಣುಗಳು ಸರಿಯಾಗಿ ರಿಲೀಸ್ ಆಗದೇ ಇರೋದು, ಟ್ಯೂಬಲ್ ಬ್ಲಾಕ್ಸ್, ಟ್ಯೂಬಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಎಂಡೋಮೆಟ್ರೈಸಿಸ್ ಹಿಸ್ಟ್ರಿ ಇದ್ದರೆ, ಗರ್ಭಾಶಯದಲ್ಲಿ ಗಂಟು ಅಥವಾ ಫೈಬ್ರಾಯ್ಡ್ ಏನಾದರೂ ಇದ್ದರೆ, ಇದೆಲ್ಲನೂ ಅಫೆಕ್ಟ್ ಮಾಡುತ್ತೆ. ಮೇಲ್ ಕಾಸಸಲ್ಲಿ ವೀರ್ಯಾಣುಗಳು ಕಡಿಮೆ ಇರೋದು, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ, ಪ್ರಿಮೆಚೂರ್ ಎಜಾಕ್ಯುಲೇಷನ್, ಶಕ್ತಿಹೀನತೆ, ಇಂಪೊಟೆನ್ಸಿ ಆ್ಯಂಡ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಡ್ರಿಂಕಿಂಗ್, ಈ ಥರ ಏನಾದರೂ ಇದ್ದರೆ ಇದೆಲ್ಲನೂ ಸ್ಪರ್ಮ್ ಕ್ವಾಲಿಟಿಗೆ ಅಫೆಕ್ಟ್ ಮಾಡುತ್ತೆ. ಆ್ಯಂಡ್ ಎಸ್, ಇದೆಲ್ಲನೂ ಟ್ರೀಟ್ ಮಾಡೋ ಅಂತಹ ಕಂಡೀಷನ್ಸು. ಈ ಥರ ಸಮಸ್ಯೆ ನೀವೇನಾದರೂ ನೋಡ್ತಿದ್ರೆ ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್, ದೇ ವಿಲ್ ಹೆಲ್ಪ್ ಯು ಔಟ್. ನೋ ಸಮ್ಮನ್ ಹೂ ನೀಡ್ಸ್ ಟು ಹಿಯರ್ ದಿಸ್, ದೆನ್ ಶೇರ್ ಇಟ್ ವಿತ್ ದೆಮ್. ಫಾಲೋ ಫಾರ್ ಮೋರ್. ಬಾಯ್.